ನಮ್ಮ ನ್ಯೂಸ್ಗೆ ಸ್ವಾಗತ. ವಿಷಪ್ರಸಾದ ಸೇವಿಸಿ ಮೃತಪಟ್ಟ ಕುಟುಂಬಗಳಿಗೆ ಗಂಗಾ ಭವಾನಿ ದೇವಾಲಯ ಟ್ರಸ್ಟ್ನಿಂದ ಪರಿಹಾರ. ಚಿಂತಾಮಣಿ ನಗರದ ನರಸಿಂಹಪೇಟೆ ಗಂಗಮ್ಮ ದೇವಾಲಯದಲ್ಲಿ ವಿಷಪ್ರಸಾದ ಸೇವಿಸಿ ಮೃತಪಟ್ಟ 2 ಕುಟುಂಬಗಳಿಗೆ ಗಂಗಾ ಭವಾನಿ ದೇವಾಲಯದ ಟ್ರಸ್ಟ್ನಿಂದ ಇಂದು 1 ಲಕ್ಷ ಪರಿಹಾರವನ್ನು ವಿತರಣೆ ಮಾಡಲಾಯಿತು. ಗಂಗಾ ಭವಾನಿ ದೇವಾಲಯದ ಟ್ರಸ್ಟ್ನ ಪದಾಧಿಕಾರಿಗಳಾದ ಅಬ್ಗುಡ್ ನಾಗರಾಜ್ ರೆಡ್ಡಿ, ನಗರಸಭಾ ಸದಸ್ಯರಾದ ಅಬ್ಗುಡ್ ಶ್ರೀನಿವಾಸ ರೆಡ್ಡಿ, ಮಧು ಮತ್ತಿತರ ಸದಸ್ಯರು ವಿಷಪ್ರಸಾದ ಸೇವನೆ ಮಾಡಿ ಮೃತಪಟ್ಟ ಶ್ರೀರಾಮನಗರದ ಕವಿತಾ ಮಕ್ಕಳಾದ ಜ್ಞಾನವಿ ಮತ್ತು ಚೈತ್ರ ಎಂಬ ಮಕ್ಕಳಿಗೆ ಅಂಚೆ ಕಚೇರಿಯಲ್ಲಿ 50,000 ರುಗಳ ಠೇವಣಿ ಇಟ್ಟಿರುವ ದಾಖಲೆಗಳನ್ನು ಮಕ್ಕಳ ತಂದೆಯಾದ ಗಂಗಾಧರ್ ಅವರಿಗೆ ವಿತರಣೆ ಮಾಡಿದರು. ಗಂಗಾ ಭವಾನಿ ದೇವಾಲಯ ಪಕ್ಕದಲ್ಲಿ ವಾಸವಾಗಿರುವ ಶಿಡ್ಲಘಟ್ಟ ತಾಲೂಕಿನ ಗಡಮಿಂಚೇನಹಳ್ಳಿ ಗ್ರಾಮದ ಸರಸ್ವತಮ್ಮರವರು ಸಹ ವಿಷಪ್ರಸಾದ ಸೇವನೆ ಮಾಡಿ ಮೃತಪಟ್ಟ ಹಿನ್ನೆಲೆಯಲ್ಲಿ ಸರಸ್ವತಮ್ಮರವರ ಮಗಳು ಗೌರಿಗೆ 50,000 ರುಗಳ ನಗದು ಪರಿಹಾರವನ್ನು ಇದೇ ಸಂದರ್ಭದಲ್ಲಿ ಟ್ರಸ್ಟಿನ ಪದಾಧಿಕಾರಿಗಳು ವಿತರಣೆ ಮಾಡಿದರು. ನಂತರ ಮಾತನಾಡಿದ ಟ್ರಸ್ಟಿನ ಸದಸ್ಯರು ಹಾಗೂ ನಗರಸಭಾ ಸದಸ್ಯರಾದ ಅಬ್ಗುಡ್ ಶ್ರೀನಿವಾಸ ರೆಡ್ಡಿ, ಗಂಗಾ ಭವಾನಿ ದೇವಾಲಯದಲ್ಲಿ ಹಲವಾರು ವರ್ಷಗಳಿಂದ ನೆರೆಯ ಆಂಧ್ರಪ್ರದೇಶದ ಪುಂಗನೂರು ಗಂಗಮ್ಮ ಜಾತ್ರೆಯಂತೆ ಇಲ್ಲಿ ಅದ್ದೂರಿಯಾಗಿ ಜಾತ್ರೆಯನ್ನು ನಡೆಸಿಕೊಂಡು ಬರುತ್ತಿದ್ದೇವೆ. ಇದರ ಜೊತೆಗೆ ಹಬ್ಬ ಹರಿದಿನಗಳಲ್ಲಿ ವಿಶೇಷ ಪೂಜೆಗಳನ್ನು ನಡೆಸಿಕೊಂಡು ಬರುತ್ತಿದ್ದು, ಆ ದಿನಗಳಲ್ಲಿ ಪ್ರಸಾದ ಸಹ ವಿತರಣೆ ಮಾಡುತ್ತಿದ್ದು, ಇದುವರೆಗೂ ಯಾವುದೇ ಅಹಿತರ ಘಟನೆಗಳು ನಡೆಯದೆ ಅದ್ದೂರಿಯಾಗಿ ನಡೆದುಕೊಂಡು ಬಂದವು. ಆದರೂ ಕಳೆದ ಜನವರಿ ತಿಂಗಳಲ್ಲಿ ಯಾರೋ ಪ್ರಸಾದದಲ್ಲಿ ವಿಷ ಬೆರೆಸಿ 2 ಸಾವಿಗೆ ಕಾರಣವಾಗಿರುವುದು ಒಂದು ಕೆಟ್ಟ ಗಳಿಗೆಯಾಗಿದೆ. ಅದಕ್ಕೂ ದೇವಾಲಯಕ್ಕೂ ಯಾವುದೇ ಸಂಬಂಧ ಇಲ್ಲ. ಆದರೂ ಮಾನವೀಯ ದೃಷ್ಟಿಯಿಂದ ಮೃತ ಕುಟುಂಬದವರಿಗೆ ಇಂದು ದೇವಾಲಯದ ಟ್ರಸ್ಟ್ ಕಡೆಯಿಂದ 1 ಲಕ್ಷ ರು ಪರಿಹಾರವನ್ನು ನೀಡುತ್ತಿರುವುದಾಗಿ ಹೇಳಿದರು. ಈ ಸಂದರ್ಭದಲ್ಲಿ ಮೃತ ಕುಟುಂಬದ ಸಂಬಂಧಿಕರು ಹಾಗೂ ಜೆಜೆ ಕಾಲೋನಿಯ ನಗರಸಭಾ ಸದಸ್ಯ ಮಂಜುನಾಥ್, ಮಾಜಿ ನಾಮನಿರ್ದೇಶನ ಸದಸ್ಯ ತಿಮ್ಮಸಂದ್ರ ರೆಡ್ಡಪ್ಪ, ಮುಖಂಡ ರಾಜಶೇಖರ್ ರೆಡ್ಡಿ, ರೈತ ಸಂಘದ ಮುಖಂಡ ಕಿಟ್ಟಿ ಪ್ರಕಾಶ್ ಮತ್ತಿತರರು ಉಪಸ್ಥಿತರಿದ್ದರು. ನಮ್ಮ ನ್ಯೂಸ್ಗಾಗಿ ಸಿಎ ರಮೇಶ್, ಚಿಂತಾಮಣಿ. ತಾಯಿ ಈ ಥರ ವಿಸ್ಫೋಟಿತ ಆಹಾರ ತಿಂದು ಸಾವನ್ನಪ್ಪಿದ್ದಾರೆ. ನಮಗಂತೂ ಭಾಳ ನೋವಾಗುತ್ತೆ. ನಮಗೆ ಎಲ್ಲ ಸುಮಾರು ಜನ ಭಾಳ ನೋವಾಗಿದೆ, ಎಲ್ಲರೂ ನೋವು ತಿಂದಿದ್ದಾರೆ. ಆದ ಕಾರಣ ನಾವು ಇವಾಗ ಆ ಘಟನೆಗೂ ನಮಗೂ ಸಂಬಂಧ ಇಲ್ಲ. ಈ ಗಂಗಾ ಜಾತ್ರೆ ದಿವಸ ಆಗ್ಬೋದು, ಇಲ್ಲಿ ವಾರ ವಿಶೇಷವಾಗಿ ಪೂಜೆ ಮಾಡ್ತಕ್ಕಂಥ ದಿನಗಳಲ್ಲಿ ಆಗ್ಬೋದು, ಬಂದಾಗ ಅವರೇ ಮನೆಯಿಂದ ವಾಲಂಟಿಯರಾಗಿ ಅವರೇ ಪ್ರಸಾದ ತಗೊಂಡ್ಬಂದು ಎಲ್ಲ ಕೊಡ್ತಕ್ಕಂಥ ಒಂದು ಸಂಪ್ರದಾಯ ಮೊದಲಿಂದ ನಡ್ಕೊಂಡ್ಬರ್ತಾ ಇದೆ. ಈ ಮೊನ್ನೆನೂ ಅದೇ ಥರ ಆಗಿದೆ. ಅದು ನಮಗೆ ನಾವು ಅಲ್ಲಿಗೆ ಎಷ್ಟೋ ನಾವು